ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಞಾನ ಜಗತ್ತು ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನೋಡೋಣ್ರಿ ನಾವು ಚಾಲುಕ್ಯ ಸಾಮ್ರಾಜ್ಯದ ನಾಡು ಬಾಗಲಕೋಟೆ ಜಿಲ್ಲೆಯ ಬಗ್ಗೆ. ನಾವು ಮೊನ್ನೆ ನೋಡಿದೇವ್ರಿ ವಿಜಯಪುರ ಜಿಲ್ಲೆಯ ಬಗ್ಗೆ. ಇವತ್ತು ಬಾಗಲಕೋಟೆ ಜಿಲ್ಲೆಯ ಐತಿಹಾಸಿಕ ಸ್ಥಳಗಳು ಇತಿಹಾಸವನ್ನು ನಾವು ಒಂದೊಂದಾಗಿ ಸಂಪೂರ್ಣವಾಗಿ ಡೀಟೇಲ್ಸನ್ನು ನೋಡೋಣ್ರಿ. ನಮ್ಮ ಚಾನೆಲನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇವತ್ತು ಬರ್ರಿ ನಾವು ನೋಡೋಣ್ರಿ. ಮೊದಲನೇದಾಗಿ ಬಾಗಲಕೋಟೆ ಜಿಲ್ಲೆಯ ತಾಲೂಕುಗಳು. ಬಾಗಲಕೋಟೆ, ರಬಕವಿ, ಬನಹಟ್ಟಿ, ಗುಳ್ಳೇದಗುಡ್ಡ, ಬಾದಾಮಿ, ಹುನಗುಂದ, ಜಮಖಂಡಿ, ಮುಧೋಳ, ಇಲ್ಕಲ್ಲ, ಬೀಳ್ಗಿ ಇವು ಬಾಗಲಕೋಟೆ ಜಿಲ್ಲೆಯ ತಾಲೂಕುಗಳು. ನೆಕ್ಸ್ಟ್ ರೀ, ಬಾಗಲಕೋಟೆ ಜಿಲ್ಲೆಯು ವಿಜಯಪುರ ಜಿಲ್ಲೆಯಿಂದ 1997ರಲ್ಲಿ ಪ್ರತ್ಯೇಕವಾಗಿ ತನ್ನದೇ ಆದ ಒಂದು ಜಿಲ್ಲೆ ಆಯಿತು ರೀ. ನೆಕ್ಸ್ಟ್ ರೀ, ಬಾಗಲಕೋಟೆ ಜಿಲ್ಲೆಯಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾಲಯ ಇದೆ. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಐಹೊಳೆ ಗ್ರಾಮದ ಮೇಗುತಿ ಎಂಬ ದೇವಾಲಯದಲ್ಲಿ ಐಹೊಳೆ ಶಾಸನವಿದೆ. ನೋಡ್ಬೋದ್ರಿ, ತೆಳಗೆ ಇಮೇಜ್ ಆದ್ರಿ ಯಾವ ಥರ ಐಹೊಳೆ ಶಾಸನ ಎಲ್ಲಾದ್ರಿ ಸರ್ ಅನ್ನೋದನ್ನು ಒಂದು ಇಮೇಜಲ್ಲಿ ತೋರಿಸಿವ್ರಿ. ಐಹೊಳೆ ಶಾಸನದಲ್ಲಿ ಕಾಳಿದಾಸನ ಹೆಸರನ್ನು ಉಲ್ಲೇಖಿಸಲಾಗಿದೆ. ಎಲ್ಲಿ ಉಲ್ಲೇಖಿಸಲಾಗಿದೆ ರೀ ಸರ? ಅಲ್ಲಿ ಮೇಗುತಿ ದೇವಾಲಯದಿಂದ ಕಾಳಿದಾಸನ ಫೋಟೋ ಸಹ ಹಾಕಿ ನಿಮಗೆ ತೋರಿಸಾಕತ್ತೇವ್ರಿ. ಐಹೊಳೆ ಶಾಸನವನ್ನು ಇಮ್ಮಡಿ ಪುಲಕೇಶಿ ಆಸ್ಥಾನದ ಕವಿ ರವಿಕೀರ್ತಿ ರಚಿಸಿದನು. ಈ ಒಂದು ಐಹೊಳೆ ಶಾಸನವನ್ನು ರವಿಕೀರ್ತಿ ರಚಿಸಿದನ್ರಿ. ಐಹೊಳೆ ಶಾಸನವು ನರ್ಮದಾ ನದಿ ಕದನಕ್ಕೆ ಸಂಬಂಧಿಸಿದ್ದು. ಐಹೊಳೆ ಶಾಸನವು ಸಂಸ್ಕೃತ ಭಾಷೆಯಲ್ಲಿದೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯಲ್ಲಿರುವ ಕಪ್ಪೆ ಆರ್ಭಟನ ಶಾಸನವು ತ್ರಿಪದಿಯಲ್ಲಿದೆ. ನೋಡ್ಬೋದ್ರಿ, ಫೋಟೋಸ್ ಹೆಂಗೆ ಹಾಕ್ತೀನಿ ರೀ, ಎಲ್ಲ ಫೋಟೋಸ್ಗಳನ್ನು ನೋಡ್ರಿ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ಪಿಂಕ್ ಕಲ್ಲಿನ ಗ್ರಾನೈಟ್ ಮತ್ತು ಸೀರೆಗಳಿಗೆ ಹೆಸರುವಾಸಿಯಾಗಿದೆ. ನೋಡ್ಬೋದ್ರಿ ಯಾವ ಥರ ಸೀರೆ ಮತ್ತು ಪಿಂಕ್ ಗ್ರಾನೈಟ್ ರೀ. ಬಾಗಲಕೋಟೆ ಜಿಲ್ಲೆಯ ಮುಧೋಳ್ ಹುಂಡ್ಸ್ ಎಂಬ ನಾಯಿ ತಳಿ ಹೆಸರುವಾಸಿಯಾಗಿದೆ. ಇದನ್ನು ಸೈನ್ಯ ಮತ್ತು ಪೊಲೀಸ್ ತರಬೇತಿಗಳಲ್ಲಿ ಬಳಸಲಾಗುತ್ತದೆ. ನೋಡ್ರಿ, ನಾಯಿಗಳು ಹುಂಡ್ಸ್ ನಾಯಿ ಯಾವ ಥರ ಇರ್ತದೆ ಫೋಟೋಸ್ಗಳ ಮೂಲಕ ನಿಮ್ಗೆ ತೋರಿಸ್ತಾ ಇದ್ದೀನಿ ರೀ, ನೋಡ್ಕೋರಿ. ಬಾಗಲಕೋಟೆ ಜಿಲ್ಲೆಯ ಮುಧೋಳ್ ಎಂಬಲ್ಲಿ ರನ್ನ ಉತ್ಸವ ನಡೆಯುತ್ತದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಐಹೊಳೆ, ಬಾದಾಮಿ, ಪಟ್ಟದಕಲ್ಲು ಎಲ್ಲ ಫೋಟೋ ಹಾಕಕತ್ತೀನಿ ನೋಡ್ರಿ. ಇವೆಲ್ಲ ಈ ಥರ ಒಂದು ಫೇಮಸ್ ಊರುಗಳಾದವು ರೀ, ಐತಿಹಾಸಿಕ ಸ್ಥಳಗಳು ರೀ. 1987ರಲ್ಲಿ ಪಟ್ಟದಕಲ್ಲು ವಿಶ್ವ ಪರಂಪರೆಯ ಪಟ್ಟಿಗೆ ಸೇರಿದೆ ಮತ್ತು ಕಿಸುವೋಳಲ್ ಇದರ ಹೆಸರು. ಬಾಗಲಕೋಟೆ ಜಿಲ್ಲೆಯ ನವನಗರ ಕರ್ನಾಟಕದ ಮೊದಲ ಯೋಜಿತ ನಗರವಾಗಿದೆ. ಬಾಗಲಕೋಟೆ ಜಿಲ್ಲೆಯ ಹಳೆಯ ಹೆಸರು ವಾತಾಪಿ, ಅಂದರೆ ಬಾದಾಮಿಯ ಹಳೆಯ ಹೆಸರು ಅಂದಂಗ ಅದು. ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯು ಚಾಲುಕ್ಯರ ರಾಜಧಾನಿಯಾಗಿತ್ತು, ಅಂದ್ರೆ ಕ್ಯಾಪಿಟಲ್ ಆಗಿತ್ತು ರೀ. ಬಾಗಲಕೋಟೆ ಜಿಲ್ಲೆಯಲ್ಲಿ ಕೂಡಲ ಸಂಗಮ ಇದ್ರಿ, ಅಲ್ಲಿ ಬಸವೇಶ್ವರ ಅವರು ಐಕ್ಯರಾಗ್ಯಾರ ರೀ. ಈ ಕೂಡಲ ಸಂಗಮದಲ್ಲಿ ಕೃಷ್ಣ ಮತ್ತು ಮಲಪ್ರಭಾ ನದಿಗಳ ಸಂಗಮ ಆದ್ರಿ. ನೋಡ್ರಿ ಯಾವ ಥರ ನದಿ ಮತ್ತು ಗುಡಿ ಯಾವ ಥರ ಅದಾವ್ರಿ ದೇವಸ್ಥಾನಗಳು ತೋರಿಸಾಕತ್ತಿ ನೋಡ್ರಿ. ಬಾಗಲಕೋಟೆ ಜಿಲ್ಲೆಯ ಎಡಹಳ್ಳಿ ಎಂಬ ಪ್ರದೇಶವು ಚಿಂಕಾರ ಜಿಂಕೆಗಳಿಗೆ ಪ್ರಸಿದ್ಧವಾಗಿದೆ. ಬ್ರಿಟಿಷರ ವಿರುದ್ಧ ಹೋರಾಡಿದ ಸಿಂಧೂರ ಲಕ್ಷ್ಮಣ ಎಂಬ ಕ್ರಾಂತಿಕಾರಿ ಸಮಾಧಿ ಬಾಗಲಕೋಟೆ ಜಿಲ್ಲೆಯ ಬೀಳಿಗೆಯಲ್ಲಾದ್ರಿ. ಫೋಟೋ ನೋಡ್ರಿ ಬೇಕಾದ್ರೆ. ಐಹೊಳೆಯನ್ನು ದೇವಾಲಯದ ವಾಸ್ತುಶಿಲ್ಪದ ತೊಟ್ಟಿಲು ಎನ್ನುತ್ತಾರೆ. 1ನೇ ನರಸಿಂಹವರ್ಮನು ಕ್ರಿಸ್ತಶಕ 642ರಲ್ಲಿ ಬಾದಾಮಿ ಮೇಲೆ ದಾಳಿ ಮಾಡಿದ 2ನೇ ಪುಲಕೇಶಿಯನ್ನು ಸೋಲಿಸಿ ವಾತಾಪಿ ಕೊಂಡ ಎಂಬ ಬಿರುದನ್ನು ಪಡೆದುಕೊಂಡನು. ಯಾರು ಸರ? 1ನೇ ನರಸಿಂಹವರ್ಮನು ಕ್ರಿಸ್ತಶಕ 642ರಲ್ಲಿ. ಮಹಾಕೂಟ ಸ್ತಂಭ ಶಾಸನವನ್ನು ಮಂಗೇಶ ನಿರ್ಮಿಸಿದನು. ಈತನು ಚಾಲುಕ್ಯ ಕಲೆಯ ಪಿತಾಮಹ ಈ ಮಂಗೇಶನನ್ನು ಎನ್ನುತ್ತಾರೆ. ಬಾಗಲಕೋಟೆ ಜಿಲ್ಲೆಯ ಪಟ್ಟದಕಲ್ಲಿನಲ್ಲಿರುವ ವಿರೂಪಾಕ್ಷ ದೇವಾಲಯವನ್ನು ಪರಸಿಬ್ರಹ್ಮಣರು ದ್ರಾವಿಡ ವಾಸ್ತುಶಿಲ್ಪದ ಅತ್ಯುತ್ತಮ ಕೃತಿ ಎಂದು ವರ್ಣಿಸಿದ್ದಾರೆ ಅಥವಾ ಎಂದಿದ್ದಾರೆ ಅನ್ನು ನಾವು ಹೇಳ್ಬೋದು ರೀ. ಇದು ಇಷ್ಟು ಬಾಗಲಕೋಟೆ ಜಿಲ್ಲೆಯ ಇತಿಹಾಸ ರೀ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ತಪ್ಪದೇ ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ ಓದಾಕತ್ತಾರೆ, ಪೊಲೀಸ್ ಎಕ್ಸಾಮ್ ಓದಾಕತ್ತಾರೆ, ಮುಂದೆ PSI ಕಾಲ್ಫಾರ್ಮ್ ಆಗತ್ತೆ ರೀ, ಅವೆಲ್ಲರಿಗೆ ರೀ ಸರ ಈ ಒಂದು ವಿಡಿಯೋ ಭಾಳ ಹೆಲ್ಪ್ಫುಲ್ ಆಗತ್ತೆ ರೀ. ಅವ್ರಿಗೆ ಬಿಡ್ರಿ, ಯಾಕಂದ್ರೆ ಬುಕ್ ಓದೋದ್ರಿಂದ ಏನು ಫಾಯ್ದಾ ಆಗತ್ತೆ, ಸ್ವಲ್ಪ ಫಾಯ್ದಾ ಆಗತ್ತೆ ರೀ. ಇದು ವಿಡಿಯೋ ನೋಡಿದ್ರೆ ಸಾಕಷ್ಟು ಫಾಯ್ದಾ ಆಗತ್ತೆ ರೀ. ಮತ್ತು ನಮ್ಮ ವಿಡಿಯೋ ಒಂದು ಚಾನಲಲ್ಲಿ ಪ್ರತಿದಿನ ಒಂದೊಂದು ಜಿಲ್ಲೆ ಬಗ್ಗೆ ನಾನು ಮಾಹಿತಿ ಮಾಡಿಬಿಡಾಕತ್ತೀನಿ ರೀ. ಅದಕ್ಕಾಗಿ ನಮ್ಮ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ವಿಡಿಯೋವನ್ನು ಹೆಚ್ಚಾಗಿ ಶೇರ್ ಮಾಡಿರಿ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಜಿಲ್ಲೆ